ಕಾಂಗ್ರೆಸ್ ಗ್ಯಾರಂಟಿ ಅಸ್ತ್ರದ ಹವಾ ತಡೆಯೋದಕ್ಕೆ ಬಿಜೆಪಿ ಮುಂದಾಗಿದ್ದು ಚುನಾವಣಾ ಆಯೋಗಕ್ಕೆ ದೂರನ್ನ ಕೊಟ್ಟಿದೆ. ಇನ್ನು ಗ್ಯಾರಂಟಿ ವಿರುದ್ಧ ಬಿಜೆಪಿ ನಾಯಕರು ಸಾಲು ಸಾಲು ವಾಗ್ದಾಳಿಗಳನ್ನು ನಡೆಸಿದ್ದಾರೆ. ಈ ಸುದ್ದಿಗಳನ್ನು ನೋಡೋಣ ಮಾತಿನ ಸಮರ ನ್ಯೂಸ್ ಟಾಪ್ 9 ನಲ್ಲಿ. ಕಾಂಗ್ರೆಸ್ ಗ್ಯಾರಂಟಿ ಅಸ್ತ್ರದಿಂದ ಗಲಿಬಿಲಿಯಾದಂತಿರುವ ಬಿಜೆಪಿ ಗ್ಯಾರಂಟಿ ವಿರುದ್ಧ ಚುನಾವಣಾ ಆಯೋಗಕ್ಕೆ ದೂರು ಕೊಟ್ಟಿದೆ. ಬಳಿಕ ಮಾತನಾಡಿದ ಅಶ್ವಥ್ ನಾರಾಯಣ್, ಮತದಾರರ ವೈಯಕ್ತಿಕ ಮಾಹಿತಿ ಪಡೆದುಕೊಳ್ಳುವುದು ಮತ್ತು ಮತದಾರರನ್ನ ಸೆಳೆಯಲು ಗ್ಯಾರಂಟಿ ಹೆಸರಲ್ಲಿ ಆಮಿಷ ಒಡ್ತಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಇಲ್ಲಿ ಅರ್ಜಿಯನ್ನು ತುಂಬಿಸಿಕೊಂಡು ಅವರ ವೈಯಕ್ತಿಕ ಮಾಹಿತಿಗಳನ್ನು ತಗೊಂಡು ಗ್ಯಾರಂಟಿ ಕಾರ್ಡ್, ಮ್ಯಾನಿಫೆಸ್ಟೋ ಅಂತನೂ ಇಲ್ಲ, ಸೀದಾ ಗ್ಯಾರಂಟಿ ಕಾರ್ಡ್ ವೈಯಕ್ತಿಕ ಮಾಹಿತಿಗಳನ್ನು ತಗೊಳ್ಳುವಂಥ ಈ ಪ್ರಯತ್ನವನ್ನು ಮಾಡ್ತಿರುವಂಥ ಇಂಡ್ಯೂಸ್ಮೆಂಟ್ ಮಾಡ್ತಾ ಇದ್ದಾರೆ. ಅವ್ರನ್ನ ಸೆಳೆಯುವಂಥದ್ದು, ಮತವನ್ನು ಪಡಿಲಿಕ್ಕೆ ಆಕರ್ಷಣೆಯನ್ನು ಕೊಟ್ಟು ಅವರ ಮತವನ್ನು ಪಡೆಯುವಂಥ ಪ್ರಯತ್ನವನ್ನು ಮಾಡ್ತಿರೋದಕ್ಕೆ ಕಾನೂನಾತ್ಮಕವಾಗಿ ಇದು ಸರಿ ಇಲ್ಲ. ಗ್ಯಾರಂಟಿ ವಿರುದ್ಧ ಹಾವೇರಿ ಗದಗ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಮಾಜಿ ಸಿಎಂ ಬೊಮ್ಮಾಯಿ ಕಿಡಿಕಾರಿದ್ದಾರೆ. ಗದಗ ಜಿಲ್ಲೆ ರೋಣ ತಾಲೂಕಿನ ಹಿರೇಹಾಳ ಗ್ರಾಮದಲ್ಲಿ ಪ್ರಚಾರ ನಡೆಸಿದ ಬೊಮ್ಮಾಯಿ, ಕಾಂಗ್ರೆಸ್ ಗ್ಯಾರಂಟಿ ಜೊತೆಗೆ ಬರಗಾಲ ಗ್ಯಾರಂಟಿ, ಭ್ರಷ್ಟಾಚಾರ ಗ್ಯಾರಂಟಿನೂ ಕೊಟ್ಟಿದೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಕಾಂಗ್ರೆಸ್ 3 ಗ್ಯಾರಂಟಿ ಜೊತೆಗೆ ಬರಗಾಲ ಗ್ಯಾರಂಟಿ ಕಾಂಗ್ರೆಸ್ ಬರಗಾಲ ಗ್ಯಾರಂಟಿ, ಭ್ರಷ್ಟಾಚಾರ ಗ್ಯಾರಂಟಿ, ಮಳೆ ಬರೋ ಲಕ್ಷಣ ಏನಂದ್ರೆ ಮೋದಿ ಸರ್ಕಾರ, ಬಿಜೆಪಿ ಸರ್ಕಾರ. ಡಾಕ್ಟರ್ ಮಂಜುನಾಥ್ ಪರ ಪ್ರಚಾರ ಮಾಡಿದ್ದವರ ಮೇಲೆ ಹಲ್ಲೆ ಆರೋಪ ವಿಚಾರವಾಗಿ ಮಾತನಾಡಿದ ವಿಜಯೇಂದ್ರ, ಹಲವು ನಾಯಕರು ಬಿಜೆಪಿ ಸೇರುತ್ತಿರುವುದರಿಂದ ಪಕ್ಷಕ್ಕೆ ಶಕ್ತಿ ಬಂದಿದೆ. ಇದೇ ಕಾರಣದಿಂದ ಹತಾಶರಾಗಿ ಕಾಂಗ್ರೆಸ್ನವರು ಹಲ್ಲೆ ಮಾಡ್ತಿದ್ದಾರೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಲಕ್ಷಾಂತರ ಜೀವಗಳನ್ನು ಉಳಿಸಿರ್ತಕ್ಕಂಥ ಡಾಕ್ಟರ್ ಮಂಜುನಾಥ್ ಅವರು ರಾಜಕೀಯ ಕ್ಷೇತ್ರಕ್ಕೆ ಬಂದಿರತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ JDS ಅಲ್ಲ, ಅಲ್ಲಿ ಮತದಾರರು ಅವ್ರನ್ನ ಸ್ವಾಗತ ಮಾಡ್ತಾ ಇದ್ದಾರೆ, ಪ್ರಶಂಸಿಸಿದ್ದಾರೆ. ಹಾಗಾಗಿ ಇದನ್ನು ತಡೆಯಲಾರ್ದೇ ಇವತ್ತು ಹತಾಶ ಮನೋಭಾವನೆಯಿಂದ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಈ ರೀತಿ ಗುಂಡಾಗರ್ದಿ ಮಾಡ್ತಾ ಇದ್ದಾರೆ. ಇದಕ್ಕೆ ತಕ್ಕ ಉತ್ತರವನ್ನು ಮತದಾರರೇ ನೀಡ್ತಾರೆ ಚುನಾವಣೆಯಲ್ಲಿ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಅಕಸ್ಮಾತ್ ಯಾರ ಮನೆಯಲ್ಲಾದ್ರೂ ಮಗು ಹುಟ್ಟಿದ್ರೆ ಅದಕ್ಕೂ 2,000 ರೂಪಾಯಿ ಕಾರಣ ಅನ್ನೋ ಮಾನಸಿಕತೆಯಲ್ಲಿದ್ದಾರೆ ಅಂತ ಕಾಂಗ್ರೆಸ್ ವಿರುದ್ಧ ಲೇವಡಿ ಮಾಡಿದ್ರು. ಅವರು ಯಾರ್ದಾರ ಮನ್ಯಾಗ ಅಕಸ್ಮಾತ್ ಮಕ್ಕಳು ಹುಟ್ಟಿದ್ರು ಸಹಿತ ನಮ್ಮ 2,000 ರೂಪಾಯಿಂದ ಹುಟ್ಟಿತೆ ಅನ್ನುವಂಥ ಒಂದು ಮಾನಸಿಕತೆಯೊಳಗೆ ಇದ್ದಾರೆ ಅವರು. ಗ್ಯಾರಂಟಿ ಅಸ್ತ್ರವನ್ನ ಹಿಡಿದು ಮಂಡ್ಯದಲ್ಲಿ ಸಚಿವ ಚಲುವರಾಯಸ್ವಾಮಿ ಗುಡುಗಿದ್ದಾರೆ. ಗ್ಯಾರಂಟಿಯಿಂದ ಬಡವರಿಗೆ ಅನುಕೂಲವಾಗಿದೆ, ಇದನ್ನ ನಿಲ್ಲಿಸಿ ಅಂತ ಹೇಳೋ ಬಿಜೆಪಿ JDSಗೆ ವೋಟ್ ಹಾಕ್ತೀರಾ ಅಂತ ಜನರನ್ನ ಪ್ರಶ್ನೆ ಮಾಡಿದ್ದಾರೆ. ಪ್ರಪಂಚದ ರಾಷ್ಟ್ರದ ಸ್ವತಂತ್ರ ನಂತರ ಯಾವುದೇ ಸರ್ಕಾರ ಯಾವುದೇ ರಾಜ್ಯದಲ್ಲಿ ಮಾಡಿಲ್ಲ. ಇದನ್ನ ಕೊಡಬಾರದು, ಕೊಟ್ಟು ತಪ್ಪು, ಇದರಿಂದ ಸರಿ ಇಲ್ಲ ಅಂತ ವಾದ ಮಾಡೋರು ಯಾರು? ಜನತಾದಳದವರು, ಬಿಜೆಪಿಯವರು. ಇದಕ್ಕೆ ವೋಟ್ ಕೊಡಬೇಕು ಅವರಿಗೆ. ಮೈಸೂರಿನಲ್ಲಿ ಮಾತನಾಡಿರುವ ಸಿಎಂ ಪುತ್ರ ಯತೀಂದ್ರ, ಬಿಜೆಪಿ ವಿರುದ್ಧ ಸಂವಿಧಾನ ಬದಲಾವಣೆ ಮಾಡ್ತಾರೆ ಅನ್ನೋ ಬಾಣ ಬಿಟ್ಟಿದ್ದಾರೆ. ಸದ್ಯ RSS ತತ್ವದಂತೆ ಮೋದಿ ಸರ್ಕಾರ ನಡೆಯುತ್ತಿದೆ. ಬಿಜೆಪಿ ಏನಾದ್ರೂ 400 ಸ್ಥಾನ ಗೆದ್ರೆ ಸಂವಿಧಾನವನ್ನೇ ಬದಲಾವಣೆ ಮಾಡ್ತಾರೆ ಅಂತ ಹೇಳಿದ್ದಾರೆ. ಚುನಾವಣೆಯಲ್ಲಿ ಕೂಡ ಮೋದಿಯವರು ಹೇಳ್ತಾ ಇದ್ದಾರೆ, ನಾವು 400ಕ್ಕಿಂತ ಹೆಚ್ಚು ಸೀಟುಗಳನ್ನ ಗಳಿಸಲೇಬೇಕು ಅಂತ ಹೇಳ್ತಾರೆ. ನಾವು 400ಕ್ಕಿಂತ ಹೆಚ್ಚು ಸ್ಥಾನಗಳನ್ನು ಗಳಿಸ್ಕೊಂಡ್ರೆ ನಾವು ಸಂವಿಧಾನದ ಬದಲಾಯಿಸಬೇಕು. BSY HAL ಆದಾಯದ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. HAL ಮುಸ್ತಾರೆ ಎಂದು ರಾಹುಲ್ ಅಪಪ್ರಚಾರ ಮಾಡಿದ್ರು. ಈಗ DK ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಅವರ ಕ್ಷಮೆ ಕೇಳಿಸ್ತಾರಾ ಎನ್ನುವ ಪ್ರಶ್ನೆ ಮುಂದಿಟ್ಟಿದ್ದಾರೆ. ಇದಕ್ಕೆ ಟಾಂಗ್ ಕೊಟ್ಟ DK, ಯಡಿಯೂರಪ್ಪ ಕಣ್ಣೀರಿಟ್ಟ ವಿಚಾರವನ್ನೇ ಪ್ರಸ್ತಾಪಿಸಿದ್ದಾರೆ. HAL ಮುಚ್ತಾರೆ ಅಂತ ಹೇಳಿ ಅಪಪ್ರಚಾರ ಮಾಡ್ತಾ ಇದ್ದಂತ ರಾಹುಲ್ ಗಾಂಧಿ ಅವರು ಕ್ಷಮೆ ಕೇಳ್ತಾರ, ಅದಕ್ಕೆ DK ಶಿವರು ಕ್ಷಮೆ ಕೊಡಿಸ್ತಾರ ಅನ್ನೋ ಮಾತನ್ನ ಕೇಳಕ್ಕೆ ಇಚ್ಛೆ ಪಡ್ತೇನೆ. ಯಡಿಯೂರಪ್ಪನವ್ರಿಗೆ ಸದ್ಯಕ್ಕೆ ಉತ್ತರ ಕೊಡಬೇಕಾಗಿದ್ದು ನಿರ್ಮಲಾ ಸೀತಾರಾಮನ್ ಅವರ ಹೇಳಿಕೆ. ಆ ವಿಚಾರದಲ್ಲಿ ಯಡಿಯೂರಪ್ಪನವರು ಮತ್ತು ಅವರು ಕಣ್ಣೀರು ಯಾಕೆ ಕಣ್ಣೀರು ಬಂತು ಇಷ್ಟು ಅವರು ಉತ್ತರ ಕೊಟ್ಟು ಆಮೇಲೆ ಮಿಕ್ಕಿದ ಮಾತಾಡೋಣ. ಇಂದಿನಿಂದ 2ನೇ ಹಂತದ ಮತದಾನ ನಡೆಯುವ ಕ್ಷೇತ್ರಗಳ ನಾಮಪತ್ರ ಸಲ್ಲಿಕೆ ಆರಂಭವಾಗಲಿದೆ. ಹೀಗಾಗಿ ಇಂದು ಶಿವಮೊಗ್ಗದಿಂದ ಪಕ್ಷೇತರನಾಗಿ ನಾಮಪತ್ರ ಸಲ್ಲಿಸುವುದಾಗಿ ಈಶ್ವರಪ್ಪ ಹೇಳಿದ್ದಾರೆ. ಈ ಮಧ್ಯೆ ಮೋದಿ ಫೋಟೋ ಬಳಸ್ತಿರುವುದಕ್ಕೆ ವಿಜೇಂದ್ರ ಆಕ್ಷೇಪ ವ್ಯಕ್ತಪಡಿಸಿದ್ರು. ಇದಕ್ಕೆ ತಿರುಗೇಟು ಕೊಟ್ಟ ಈಶ್ವರಪ್ಪ, ಮೋದಿ ಫೋಟೋ ಹಾಕದಂತೆ ನನಗೆ ಹೇಳಲು ಅವ್ರ್ಯಾರು? ಮೋದಿ ಫೋಟೋ ಅಲ್ಲದೆ ಅಪ್ಪ ಮಕ್ಕಳು ಪ್ರಚಾರ ಮಾಡಲಿ ಅಂತ ಹೇಳಿದ್ದಾರೆ. ಯಡಿಯೂರಪ್ಪ ಮಧ್ಯೆ ಇದ್ದು ಫೋಟೋ, ಎಡಗಡೆ ವಿಜೇಂದ್ರ, ಬಲಗಡೆ ರಾಘವೇಂದ್ರ, ಅವರಷ್ಟೇ ಫೋಟೋ ಇಟ್ಕೊಂಡು ಚುನಾವಣೆಗೆ ಹೋಗ್ಲಿ ನೋಡೋಣ. ಅವರು ನರೇಂದ್ರ ಮೋದಿ ಫೋಟೋ ಬಿಟ್ಬಿಟ್ಟು ಚುನಾವಣೆಗೆ ಇಳಿಲಿ ನೋಡೋಣ. ನರೇಂದ್ರ ಮೋದಿಜಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಅಷ್ಟರಲ್ಲಿ ಭಾರತದ ಒಂದು ಇದು
ಹೆಮ್ಮೆ ಇದೆ. ನಾವು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ನರೇಂದ್ರ ಮೋದಿಜಿ ಫೋಟೋ ಹಾಕ್ತೀನಿ, ಯಾರು ಹಾಕೋಬೇಕಾಗತ್ತೆ? ಇತ್ತ ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಪಂಚಮಸಾಲಿ ಫೈಟ್ ಜೋರಾಗಿದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ನಿರಾಣಿ ನಡುವೆ ನಡೆದ ಸಮರಕ್ಕೆ ಇದೀಗ ಬಸವಜಯ ಮೃತ್ಯುಂಜಯ ಶ್ರೀಗಳು ಎಂಟ್ರಿ ಕೊಟ್ಟಿದ್ದಾರೆ. ಆದರೆ ಇದಕ್ಕೀಗ ಮುರುಗೇಶ್ ನಿರಾಣಿ ಕೌಂಟರ್ ಕೊಟ್ಟಿದ್ದಾರೆ. ಇಡೀ ಜಗತ್ತಿಗೆ ಗೊತ್ತಿದೆ, ಮೀಸಲಾತಿ ಹೋರಾಟದಲ್ಲಿ ಯಾರು ಮುಂಚೂಣಿಗದ ಅವರೆಲ್ಲ ನಮ್ಮವರನ್ನ ಕಾರಣಕ್ಕೆ ನಾವು ಸಮಾಜ ಒಪ್ಕೊಂಡಿದ್ವಿ. ಅವ್ರು ನಮ್ಮವ್ರಂತ ಗೊತ್ತಾದ್ಮೇಲೆ ಮತ್ತದ್ರ ಬಗ್ಗೆ ಜಾತಿ ಬಗ್ಗೆ ಮಾತಾಡೋದು ಯಾಕೆ, ಎಷ್ಟು ಮಟ್ಟಿಗೆ ಸರಿ? ಇಬ್ಬರು ವೀರಶೈವ ಲಿಂಗಾಯತ ಬನಿಗೆ ಸಮಾಜದವ್ರು ಸೇರಿರೋದ್ರಿಂದ ನೀವ್ಯಾಕೆ ಅನೌನ್ಸ್ ಮಾಡಕ್ಕೆ ಹೋಗ್ತೀರಲ್ಲಿ? ಅಂದ್ರೆ ಕಾಂಗ್ರೆಸ್ಸಿನ ಏಜೆಂಟ್ರ ನೀವು? ಕಾಂಗ್ರೆಸ್ ಕಡೆ ಯಾಕೆ ಮಾತಾಡಕ್ಕೆ ಹೋಗ್ತೀರಿ?